ಹುಬ್ಬಳ್ಳಿ ಶಾಸಕರ ಭವನದ ಕೊಠಡಿಗೆ ಬಂದವರು ಇವತ್ತು ನಾವು ಭಾಳ ಸರಳ ಶಾಸಕ, ವಿರಳವಾಗಿ ಸಿಗುವಂಥ ಶಾಸಕ. ಇಂಥ ಸರಳ ಸಜ್ಜನಿಕೆ ರಾಜಕಾರಣಿಗಳು ನಮಗೆ ಬೇಕು. ಹ್ಯಾಟ್ರಿಕ್ ಶಾಸಕರಾಗ್ಯಾರ. ಮಂತ್ರಿ ಆಸೆ ಭಾಳ ಅವರ ಅಭಿಮಾನಿಗಳು ಹೊಂದಿದ್ರು. ಆದರೆ ಸಂಪುಟದಲ್ಲಿಯೇ ಸ್ಥಾನಮಾನದ ಹಿರಿಯರಿದ್ದ ಕಾರಣ ಅದನ್ನು ಸಹಿತ ತ್ಯಾಗ ಮಾಡಿದಂಥ ಪ್ರಸಾದ್ ಅಬ್ಬಯ್ಯ ಅವರ ಹತ್ರ ಬಂದಿದ್ದೀವಿ ನಾವು. ಪ್ರಸಾದ್ ಅಬ್ಬಯ್ಯ ಅವರೇ, ಚುನಾವಣೆಯಲ್ಲಿ ಅನೇಕ ನಿಮಗೆ ತೊಂದರೆಗಳು ಕಾಡಿದ್ದೀವಿ. ನಿಮ್ಮನ್ನು ಸೋಲಿಸಬೇಕಂತೇಳಿ ಶತಾಯ ಪ್ರಯತ್ನ ಪಟ್ಟಿರುವ ಜನ, ಆದರೂ ಸಹಿತ ಮತದಾರರು ನಿಮ್ಮನ್ನು ಬಿಟ್ಟಿಲ್ಲಲ್ರಿ. ಅದೆಂಥ ಮತದಾರರು ನಿಮ್ಮ ಪುಣ್ಯವಂತ ಮತದಾರರು? ಇದು ರಾಜಕೀಯದಲ್ಲಿ ವಿರೋಧ ಪಕ್ಷಗಳು ಯಾವಾಗೂ ಕೂಡ ಕುತಂತ್ರ ಇದ್ದೇ ಇರ್ತಾವೆ. ಯಾವಾಗೂ ಸಾಮಾನ್ಯವಾಗಿ ಅವ್ರು ಏನೇನು ಕುತಂತ್ರ ಮಾಡಬೇಕು, ತಂತ್ರಗಾರಿಕೆ ಮಾಡಬೇಕು, ಅವನ್ನೆಲ್ಲವೂ ಕೂಡ ಮಾಡ್ತಾರೆ. ಆದರೆ ನಾನೇನೋ 2013, 2018 2 ಬಾರಿ ಶಾಸಕನಾಗಿ ಸೇವೆ ಮಾಡುವಂಥ ಅವಕಾಶ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಯನ್ನು ನನಗೆ ಅವಕಾಶ ಮಾಡಿಕೊಟ್ರು. ಬಹುಶಃ ಅದು ಪ್ರಾಮಾಣಿಕವಾಗಿ ಕೂಡ 10 ವರ್ಷ ಜನಸಾಮಾನ್ಯರ ಜೊತೆಗೆ ಇದ್ಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿ 10 ವರ್ಷನೂ ಕೂಡ ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡಿದೆ. ಬಹುಶಃ ಅದೇ ನನಗೆ ಇವತ್ತು ಶ್ರೀರಕ್ಷೆ ಆಯಿತು. ಜನರೊಟ್ಟಿಗೆ ಸಂಬಂಧ, ಅವರೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಸಾಕಷ್ಟು ಸರ್ಕಾರ ಮಟ್ಟದಲ್ಲಿ ಅನುದಾನ ತಂದು ಅಭಿವೃದ್ಧಿ ಮಾಡುವಂಥ ಕೆಲಸ ಏನು ಮಾಡಿದೆ, ಇವತ್ತು ಅದು ನನಗೆ ಜನರು ಕೈ ಬಿಡಲಿಲ್ಲ. ಬಹುಶಃ ಇದು ಒಂದು ಜನರಿಗೆ ಇದೊಂದು ಮೆಸೇಜ್. ಯಾರು ನೀವು ಜನರ ಜೊತೆಗೆ ಇರ್ತೀರಿ, ಜನರ ಕೆಲಸ ಮಾಡ್ತೀರಿ, ಖಂಡಿತವಾಗಿ ಜನರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಸರ್, ಈಗ ಹುಬ್ಬಳ್ಳಿ ಧಾರವಾಡ ಈಗ ನೀವು ಪೂರ್ವ ಅಲ್ಲಿ ಅನೇಕ ಸ್ಮಾರ್ಟ್ ಸಿಟಿ ಅಂತ ಯೋಜನೆಗಳು ತಂದರು. ಆದರೆ ಇನ್ನೂವರೆಗೆ ಜನಸಂಚಾರನೂ ಮುಕ್ತ ಆಗ್ತಾ ಇಲ್ಲ. ಅಲ್ಲಿ ನೀವು ಆವಾಗ ವಿರೋಧ ಪಕ್ಷದಲ್ಲಿದ್ದಿರಿ. ಸಾವಿರಾರು ಕೋಟಿ ರೂಪಾಯಿ ತಂದ್ವಿ, ನಾವು ಸಿಂಗಾಪುರ ಮಾಡ್ತೀವಿ ಅಂದರು. ಹುಬ್ಬಳ್ಳಿ ಧಾರವಾಡ ಎಲ್ಲಿದೆ ಸರ್ ಸಿಂಗಾಪುರ? ಇದು ಸ್ಮಾರ್ಟ್ ಸಿಟಿ ಅನ್ನುವಂಥ ಕಾನ್ಸೆಪ್ಟು ಜನರಿಗೆ ಭಾಳ ಬೇರೆ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಇದು ಭಾಳ ದೊಡ್ಡದಾದಂಥ ಏನು ಈಗ ಭಾಳ ಜನರು ಸ್ಮಾರ್ಟ್ ಸಿಟಿ ಬಂದೈತಂದರೆ ಎಲ್ಲೋ ಸಿಂಗಾಪುರ ಆಗ್ತದ, ಎಲ್ಲೋ ಒಂದು ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಜನರ ನಿರೀಕ್ಷೆ ಇತ್ತು. ಆದರೆ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು 5 ವರ್ಷದಲ್ಲಿ ರಾಜ್ಯ ಸರ್ಕಾರದಿಂದ 500 ಕೋಟಿ ರೂಪಾಯಿ, ಕೇಂದ್ರ ಸರ್ಕಾರದಿಂದ 500 ಕೋಟಿ ರೂಪಾಯಿ, ಒಟ್ಟು 1,000 ಕೋಟಿ ರೂಪಾಯಿ, ಅದು ಕೂಡ 5 ವರ್ಷದಲ್ಲಿ ಆಗುವಂಥ ಕೆಲಸ. ಇದೇನು ಭಾಳ ದೊಡ್ಡದಾದಂಥದ್ದಲ್ಲ. ಪ್ರತಿ ವರ್ಷ ಕೂಡ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಕಾರ್ಪೊರೇಷನ್ಗೆ 100 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ ಅಂತ ಕೊಡ್ತಿತ್ತು. ಅದೇ ಗ್ರ್ಯಾಂಟು ಅದರ ಜೊತೆಗೆ ಒಂದು ಅಡಿಷ್ನಲ್ ಇವರು ಒಂದು 100 ಕೋಟಿ ಕೊಟ್ಟಂಗೆ ಈ 500 ಕೋಟಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 1,000 ಕೋಟಿ ರೂಪಾಯಿನಲ್ಲಿ ಏನು ಭಾಳ ದೊಡ್ಡ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಕೂಡ ರಾಜ್ಯ ಸರ್ಕಾರ 50% ಶೇರು, ಆಮೇಲೆ ಲ್ಯಾಂಡ್ ನಮ್ಮದು, ಆಮೇಲೆ ಅಲ್ಲಿ ಇಂಪ್ಲಿಮೆಂಟೇಷನ್ ನಮ್ಮದು ಎಲ್ಲ ಇಟ್ಕೊಂಡು ಹೆಸರು ಮಾತ್ರ ಭಾಳ ನಮ್ಮದು, ಪ್ರಧಾನಿದು, ಕೇಂದ್ರ ಸರ್ಕಾರದ ಯೋಜನೆ ಅನ್ನುವಂಥದ್ದೆಲ್ಲ ಬಿಂಬಿಸಿದ್ದಾರೆ. ಆದರೆ ಇರಲಿ, ಅವ್ರ ಯೋಜನೆ ಆದರೂ ಕೂಡ ಇವತ್ತು ಯಾವುದಾದ್ರೂ ಒಂದು ಸ್ಮಾರ್ಟ್ ಸಿಟಿ ಅಂತೇಳಿ ಅವ್ರ ಯೋಜನೆ ಭಾಳ ನಮ್ಮದು, ಅವ್ರ ಸಂಪೂರ್ಣವಾದಂಥ ಕ್ರೆಡಿಟ್ ತೊಗೊಳ್ಬೇಕಂತಂದರೆ ಅವರು 1,000 ಎಕರೆ ಅವರೇ ಪರ್ಚೇಸ್ ಮಾಡಿ ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಲ್ಲಿ ಬದಲಾವಣೆ ಮಾಡಿ ಒಂದು ಮೆಗಾ ಸಿಟಿ ಕಾನ್ಸೆಪ್ಟ್ನಲ್ಲಿ ಮಾಡಿದರೆ ಬಹುಶಃ ಅದು ಸ್ಮಾರ್ಟ್ ಸಿಟಿಗೆ ಒಂದು ತಕ್ಕ ಅವರು ತಿಳ್ಕೊಂಡ ಹಾಗೆ, ಜನರು ನಿರೀಕ್ಷೆ ಮಾಡಿದಂಗೆ ಒಂದು ಬದಲಾವಣೆ ಕಾಣ್ಬೋದು. ಈ 1,000 ಕೋಟಿ 5 ವರ್ಷದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಯಿತು? ಒಂದು UGD ಲೈನ್ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಇದು ಜನರನ್ನ ದಾರಿ ತಪ್ಪಿಸುವಂಥದ್ದು. ಮತ್ತು ನಮ್ಮ ಸರ್ಕಾರ ಇದ್ದಾಗ ನಾನು ಅನೇಕ ಯೋಜನೆಗಳನ್ನು ತೊಗೊಂಡಿದ್ದೆ. ನಮ್ಮ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರದ ನಾವೇನು ಆಯ್ಕೆ ಮಾಡ್ಕೊಳ್ತೀವಿ ಆ ಕೆಲಸಗಳೇ ನಿರ್ಧಾರ ಆಗ್ತವೆ. ನಾನು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಮ್ಮ MG ಮಾರ್ಕೆಟ್, ದುರ್ಗದ ಬೈಲ್ ಮಾರ್ಕೆಟ್ ಅಂತ ತೊಗೊಂಡಿದ್ದೆ. ಒಂದು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜನತಾ ಬಜಾರ್ ಮಾರ್ಕೆಟ್ ತೊಗೊಂಡಿದ್ದೆ. ಇನ್ನೊಂದು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಓಲ್ಡ್ ಹುಬ್ಳಿ ಮಾರ್ಕೆಟ್ ತೊಗೊಂಡಿದ್ದೆ. ಕೆಲವು ಹೆಲ್ತ್ ಸೆಂಟರ್ಸ್ ತೊಗೊಂಡಿದ್ದೆ, ಕೆಲವು ರಸ್ತೆಗಳನ್ನು ತೊಗೊಂಡಿದ್ದೆ. ಏಕಾಏಕಿ ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ಆ 100 ಕೋಟಿ ರೂಪಾಯಿ ನಮ್ಮ ದುರ್ಗದ ಬೈಲ್ ಮಾರ್ಕೆಟು ಪ್ಲಸ್ 20 ಕೋಟಿ ನಮ್ಮ ಓಲ್ಡ್ ಹುಬ್ಳಿ ಮಾರ್ಕೆಟ್ 120 ಕೋಟಿ ರೂಪಾಯಿ ಅವರು
ಕಸಿದುಕೊಂಡು ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದರು. ಈ ರೀತಿ ಎಲ್ಲ ಒಂಥರ ರಾಜ್ಯ ಕೇಂದ್ರ ಸರ್ಕಾರ ನಮ್ಮದೈತೆ ಅಂತೇಳಿ ಮಲ್ತಾಯಿ ಧೋರಣೆ ಮಾಡುವಂಥ ಕೆಲಸ ಕೂಡ ಇವರು ಮಾಡಿದ್ದಾರೆ. ಬಹುಶಃ ಅದು ಭಾಳ ಸೈಂಟಿಫಿಕ್ ಆಗಿ ಕೂಡ ಅವರು ಮುಂದೆ ಅಧಿಕಾರಿಗಳು ಕೂಡ ಅದನ್ನು ಯಾವುದೂ ಕೂಡ ಇಂಪ್ಲಿಮೆಂಟ್ ಮಾಡಲಿಲ್ಲ. ಭಾಳ ಕೆಟ್ಟದಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಇವತ್ತು ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು ಎಲ್ಲಿ ಕೂಡ ಸರಿಯಾದಂಥ ಕೆಲವು ಕೆಲಸಗಳು ಬಿಟ್ಟರೆ ಬೇರೆ ಅಂಥವು ಅಲ್ಲಿ ಅಷ್ಟು ಸಕ್ಸಸ್ಫುಲ್ಲಾಗಿ ಕಾಡಲಿಲ್ಲ. ಜನರೇನು ನಿರೀಕ್ಷೆ ಇಟ್ಕೊಂಡಿದ್ರು ಆ ನಿರೀಕ್ಷೆಗೆ ಏನೋ ಸಮಾಧಾನ ಸಿಗಲಿಲ್ಲ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಭಾಳ ಬಡವರು, ಕೂಲಿಕಾರರು, ದುಡ್ಡು ತಿನ್ನೋರು, ದೈನಂದಿನವಾಗಿ ಕೆಲಸಕ್ಕೆ ಹೋಗೋರು ನೇಕಾರು ಜನ ಇದ್ದಾರೆ. ನೀವು ಸ್ಲಮ್ಗಳು ಕೊಳಗೇರಿ ನಿರ್ಮೂಲನಾ ಮಂಡಳಿಯಿಂದ 100 ಮನೆಗಳನ್ನು ಕಟ್ಟಿಸಿದ್ರಿ. ಅದೊಂದು ನಿಮ್ಮ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದ ಒಂದು ಕಾಣುವಂಥ ಒಂದು ದೊಡ್ಡ ಕೆಲಸ. ಅದು ಜನ ಇನ್ನೂ ಭಾಳ ಬಯಸ್ತಾ ಇದ್ದಾರೆ. ನಮ್ಮ ಶಾಸಕ, ನಮ್ಗೆ ಹೆಮ್ಮೆ ಇದೆ, ಇನ್ನೂ ನಮ್ಮ ಭಾಳ ಕೆಲಸ ಆಗಬೇಕು, ಭಾಳ ನಮ್ಮ ಹಿಂದುಳಿದ ಪ್ರದೇಶದ್ದು. ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ನೀವು ಇದ್ರಿ, ಅವಾಗ ಸರ್ಕಾರದಿಂದ ನಿಮ್ಗೆ ಅನುದಾನ ಬರಲಿಲ್ಲ. ಈಗ ನೀವು ಹೇಳಿದಿರಿ ಮಲ್ತಾಯಿ ಧೋರಣೆ ಮಾಡಿದರು, ಅದು ಅನುದಾನ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡ್ರು. ಇವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿಕೊಂಡು ಇದರಲ್ಲೇ ಕಾಲು ಕಳೆದ್ರು. ಈಗ ನಿಮ್ಮ ಗ್ರಾಮೀಣ ಈಗಿರುವಂಥ ನಿಮ್ಮ ಸ್ಥಳ ಕ್ಷೇತ್ರ ಬಹಳಷ್ಟು ದೈನಂದಿನವಾಗಿ ದುಡ್ಡು ತಿನ್ನೋ ಜನ ಇದ್ದಾರೆ. ಅವ್ರಿಗೆ ಏನಾದರೂ ಅಲ್ಲಿ ಮಹಿಳಾ ಸಬಲೀಕರಣ ಯೋಜನೆ, ಇವು ಅನೇಕ ಸರ್ಕಾರಿ ಯೋಜನೆಗಳಿದ್ದಾವೆ ಸರ್. ಈಗ ಅಲ್ಲಿ ಅವ್ನು ಯಾವ ರೀತಿ ಈಗ ಅದನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ? ಈಗ ವಿಶೇಷವಾಗಿ ನೀವು ಹೇಳಿದಾಗೆ ಈ ಉತ್ತರ ಕರ್ನಾಟಕದಲ್ಲೇ ಬಹಳಷ್ಟು ಕೊಳಚೆ ಪ್ರದೇಶ ಹೊಂದಿದಂಥ ನನ್ನ ಕ್ಷೇತ್ರ ಆಗಿದೆ. ಭಾಳ ಕಡು ಬಡವರಿದ್ದಾರೆ. ಎಲ್ಲವೂ ಕೂಡ 100ಕ್ಕೆ 80% ಎಲ್ಲ ಅಕ್ರಮ ಸಕ್ರಮ ಏರಿಯಾ. ಇವತ್ತಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದರು. ಬಹುಶಃ ನಾ ಬಂದ ಮೇಲೆ ಸಾಕಷ್ಟು 100ಕ್ಕೆ 80% ಆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಮತ್ತು ಭಾಳಷ್ಟು 100ಕ್ಕೆ 80% ಯಾರೂ ಕೂಡ ತಲೆ ಮೇಲೆ ಸೋರಿಲ್ಲಾರ್ದಂಥ ಜನಾಂಗನೂ ಕೂಡ ಬಹಳ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಅದಕ್ಕೆ ನಾನು 2013ರಲ್ಲಿ ಶಾಸಕನಾಗಿ ಆಯ್ಕೆ ಆದಮೇಲೆ ಸುಮಾರು 1300 ಪ್ಲಸ್ 300 1600 ಅಪಾರ್ಟ್ಮೆಂಟ್ಗಳನ್ನು ಕಟ್ಟಲಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಅದನ್ನು ಕೈಗೆತ್ತಿಕೊಂಡೆ. ಬಹುಶಃ ಅದು ಸಕ್ಸಸ್ಫುಲ್ಲಾಗಿ ಇವತ್ತು ಅಪಾರ್ಟ್ಮೆಂಟ್ ಆಗಿ ಇವತ್ತು ನಿರ್ಮಾಣಗೊಂಡಿದೆ. ಭಾಳ ಅದ್ಭುತವಾದಂಥ ಒಂದು ಕಾಲನಿಯಾಗಿ ಡೆವಲಪ್ ಆಗಿದೆ. ಇವತ್ತು ಸುಮಾರು 2000. ಇನ್ನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಇನ್ನೂ 1200 ಮನೆಗಳು ಅಪ್ರೂವ್ ಆಗಿತ್ತು. ಆದರೆ BJP ಬಂದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದರು, ತಡೆ ಹಿಡಿದ್ರು. ಆಮೇಲೆ ಮತ್ತೆ ಅದು 1200 ಮನೆ ಬಿಟ್ಟು 700 ಮನೆಗಳನ್ನ ಸ್ಯಾಂಕ್ಷನ್ ಮಾಡಿಕೊಟ್ರು. ಸುಮಾರು ಇವತ್ತು 2-2.5 ಮನೆಗಳು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅತಿ ಶೀಘ್ರದಲ್ಲೇ ಇನ್ನೊಂದು 6 ತಿಂಗಳಲ್ಲಿ ಸುಮಾರು ಒಂದು 1500 ಮನೆಗಳನ್ನು ಹಸ್ತಾಂತರ ಮಾಡುವಂಥ ಕೆಲಸ ಕೂಡ ಕೈಗೆತ್ತಿಕೊಂಡಿದ್ದೀನಿ. ಈಗ ನಮ್ಮ ಸರ್ಕಾರ ಬಂದಿದೆ, ಹೆಚ್ಚು ನಾವು ಮನೆಗಳನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ವಿ. ಆದರೆ ಅದು ನಮ್ಮ ಭಾಗದಾಗ ಯಾವುದೂ ಕೂಡ ಗೌರ್ಮೆಂಟ್ ಲ್ಯಾಂಡ್ ಅವೈಲಬಿಲಿಟಿ ಇಲ್ಲ. ಏನಿದ್ರೂ ಕೂಡ ನಾವು ಇಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ವೆಚ್ಚ ಮಾಡಿ ಲ್ಯಾಂಡ್ ಪರ್ಚೇಸ್ ಮಾಡಬೇಕಾಗ್ತದೆ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಸರ್ಕಾರ ಮಟ್ಟದಲ್ಲಿ 30 ಲಕ್ಷ ರೂಪಾಯಿ ಮಟ್ಟ ಸಿಗ್ಬೋದು ಒಂದು ಎಕರೆಗೆ. ಅದು ನಮ್ಮ ಕನಿಷ್ಠ ಪಕ್ಷ ಇಲ್ಲಿ ಒಂದು ಎಕರೆಗೆ 1 ಕೋಟಿ ರೂಪಾಯಿ ದುಡ್ಡು ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜಮೀನನ್ನು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಆದರೆ ಈ ವರ್ಷ ಪ್ರಥಮ ವರ್ಷ ಅಷ್ಟು ಯಾವುದೂ ಕೂಡ ಕೆಲಸಗಳನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕಾರಣ ಅಂತಂದರೆ ಹಿಂದಿನ ಸರ್ಕಾರ ಎಲ್ಲ ಆರ್ಥಿಕ ದಿವಾಳಿ ಮಾಡಿ ಹೋಗ್ಬಿಟ್ಟಿದೆ. ಏನೋ ಬಜೆಟ್ನಲ್ಲಿ ಅಲ್ಲಿ ದುಡ್ಡು ಇಲ್ಲ. ಸುಮಾರು ನನಗೆ ಕೇಳಿದ ಮಟ್ಟಿಗೆ ಸುಮಾರು 2 ಲಕ್ಷ ಕೋಟಿ ಎಕ್ಸೆಸ್ ಬಜೆಟ್ ಬಿಟ್ಟು ಕೂಡ ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಬಹುಶಃ ಭಾಳ ಸರ್ಕಾರ ಬಂದಂಥ ಸರ್ಕಾರ ಯಾವ ರೀತಿ ನಡೆಸಬೇಕನ್ನೋವಂಥದ್ದೇ ಭಾಳ ಕಷ್ಟ. ಅದರಲ್ಲಿ ನಾವು ಭಾಳ ಜನರು ಭಾಳ ಸಮಸ್ಯೆದಲ್ಲಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಏನು ಧೋರಣೆಯಿಂದ ಇವತ್ತೆಲ್ಲ ಒಂದು ಕಾರ್ಪೊರೇಟ್ ಕಂಪ್ನಿಗಳಿಗೆ ಅನುಕೂಲ ಮಾಡಿ ಬಡವ್ರನ್ನ ಸಂಪೂರ್ಣವಾಗಿ ಮುಗಿಸುವಂಥ ಕೆಲಸ ಮಾಡಿ ಅವ್ರ ಮೇಲೆ GST ಟ್ಯಾಕ್ಸು ಇವೆಲ್ಲ ಜನರ ಮೇಲೆ ಅದು ಬಡವ್ರ ಮೇಲೆ ತಲೆ ಉರಿಸಿ ಇವತ್ತು ಅವರು ಭಾಳ ಸಂಕಷ್ಟದಲ್ಲಿದ್ದಾರೆ. ಅದಕ್ಕೆ ನಾವು ಮಹತ್ತರವಾದಂಥ 5 ಯೋಜನೆಗಳ ಮುಖಾಂತರ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಮೇಲೆತ್ತಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ವರ್ಷ ಸ್ವಲ್ಪ ನಮ್ಗೆ ಡೆವಲಪ್ಮೆಂಟ್ನ ಸ್ವಲ್ಪ ತೊಂದರೆ ಆಗ್ಬೋದು. ಮುಂದಿನ ವರ್ಷ ಸಂಪೂರ್ಣವಾಗಿ ಅವನ್ನೆಲ್ಲ ಕೈಗೆತ್ಕೊಳ್ತೀವಿ. ಈಗ ಸರ್, ಪ್ರಸಾದ್ ಅಬ್ಬಯ್ಯ ಅಂದರೆ ಅಜಾತ ಶತ್ರು, ಯಾರು ವೈಮನಸ್ಸಿಲ್ಲ.
ದ್ವೇಷ ರಾಜಕಾರಣ ಮಾಡೋರಲ್ಲ. ಎಲ್ಲರ ಜೊತೆ ಸರಳವಾಗಿ ಸಿಗ್ತೀರಿ. ಎಲ್ಲೋ ತಿರುಗಾಡ್ತಾ ಶಾ ಬಜಾರ್ದಾಗ ಹೋಗಿ ಕೂಡ್ತೀರಿ. ದುರ್ಗದ ಬಳಿ ಒಂದು ಪ್ರಮುಖ ಅದು ಕೇಂದ್ರ, ಅದು ಹುಬ್ಬಳ್ಳಿ ಒಂದು ಆರ್ಟ್ ಸಿಟಿ. ಮತ್ತು ಈಗ ಜನ ನಿರೀಕ್ಷೆನೂ ಪಟ್ಟಿದ್ದಾರೆ. 170 ರೂಪಾಯಿ ಅವ್ರ ಅಕೌಂಟಿಗೆ ಹಾಕೋ ಬದಲಿ ಆ ಅಕ್ಕಿ ಜೊತೆ 1-2 ಕಿಲೋ ಸಕ್ಕರೆ, 1 kg ಎಣ್ಣೆ, 1 kg ಬೇಳೆ ಇದು ಕೊಡ್ಬೋದಿತ್ತಲ್ಲ ಸರ್? ಅದು ಜನ ಮಾತಾಡ್ತಾರೆ. ಈ ಟೈಪ್ ನಿರೀಕ್ಷೆ ಕೂಡ ಪಟ್ಕೊಂಡಿದ್ದಾರೆ. ನಾವೆಲ್ಲ ರಾಜಕಾರಣಿಗಳು ಯಾರು ಕೂಡ ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸಗಳನ್ನು ಜನರ ಪರವಾಗಿ ಕೆಲಸ ಮಾಡಬೇಕು. ಜನರ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿರ್ತೀವಿ ಅಂದಮೇಲೆ ಜನರಿಗೆ ಆ ಋಣ ತೀರಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಖಂಡಿತವಾಗಿ ಕೂಡ ಬಹಳ ಜನರ ಕಡೆ ಕೆಲವು ಬೇಡಿಕೆನೂ ಇದೆ. ರಾಗಿ ಕೊಡಬೇಕು, ಜೋಳ ಕೊಡಬೇಕು, ಅಕ್ಕಿ ಬದಲಾಗಿ ಅಂತೇಳಿ ಕೆಲವು ಕಡೆ ನಾವು ಎಲ್ಲ ಕಡೆ ಕೊಟ್ಟರೆ ಕೆಲವರು ರಾಗಿ ಉಪಯೋಗ ಮಾಡೋದಿಲ್ಲ, ಕೆಲವರು ಜೋಳ ಉಪಯೋಗ ಮಾಡೋದಿಲ್ಲ. ಇಂಥ ಎಲ್ಲ ಕೆಲವು ಸಮಸ್ಯೆಗಳು ತಲೆದೋರ್ತಾವೆ. ಆದರೂ ಕೂಡ ಅದನ್ನು ಮುಂದಿನ ದಿನದಲ್ಲಿ ಚರ್ಚೆ ಮಾಡಿಕೊಂಡು ಹಿಂದೆ ಯಾವ ರೀತಿ ಎಣ್ಣೆ, ಸಕ್ಕರೆ ಎಲ್ಲವನ್ನು ಕೊಡ್ತಾ ಇದ್ದೀವಿ ಆ ಮಟ್ಟದಲ್ಲಿ ಅದನ್ನು ಕೊಡಲಿಕ್ಕೆ ಸರ್ಕಾರದ ಜೊತೆ ಚರ್ಚೆ ಮಾಡಿ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಳ್ಳೆಯದಾಗಲಿ ಪ್ರಸಾದ್ ಅಭಯ್ ಅವರೇ. ಇನ್ನೂ ಹೆಚ್ಚಿನ ಉತ್ತರವಾಗಿ ಹುಬ್ಬಳ್ಳಿ ಧಾರವಾಡ ಒಂದು ದೊಡ್ಡ ರಾಜಧಾನಿ ಮಾಡಿರಿ. ನಿಮ್ಮ ಜನನೂ ನಿಮಗೆ ಬೆಂಬಲಿದೆ, ಕ್ಷೇತ್ರದ ಜನನೂ ನಿಮ್ಮನ್ನು ಕೈ ಬಿಟ್ಟಿಲ್ಲ. ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಸಹಿತ ನಿಮ್ಮ ಜನ ಹಿಡಿದ್ರು. ಎಷ್ಟೋ ಜನ ಮಾತಾಡ್ತಿದ್ರು ಅಭಯ ಪ್ರಸಾದ್ ಈ ಸಾರಿ ಸೋಲು ಖಚಿತ ಅಂತ. ನಿಮ್ಮ ಪ್ರತಿಸ್ಪರ್ಧಿ ನೂರಾರು ಕೋಟಿ ರೂಪಾಯಿ ಇಟ್ಕೊಂಡು ಕೂತಿದ್ರು. ಅವರು ದಿಕ್ಕು ದಿಸೆಯಲ್ಲಿಂದ ಅಲ್ಲಿಂದ ಓಡೋಗ್ಬಿಟ್ರು. ಅದು ನಿಮ್ಮ ಹೆಮ್ಮೆ ಅಲ್ಲ, ಜನ ನಿಮ್ಮನ್ನು ಹಿಡಿದಿದ್ದಾರೆ. ಆದರೆ ಜನ ಋಣ ತೀರಿಸ್ಬೇಕಾದ್ರೆ ಒಳ್ಳೊಳ್ಳೆ ಕೆಲಸ ಮಾಡಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ಬರಲ್ಲ ಸರ್? ಎಸ್, ಥ್ಯಾಂಕ್ ಯು.